ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗರ್ಭಧಾರಣೆಯ ಸಾಧ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮೊದಲನೇದಾಗಿ ಹೆಗ್ ಹೊರಬರುವ ದಿನಗಳನ್ನ ತಿಳಿದುಕೊಳ್ಳಿ. ಹೆಂಗಸರಲ್ಲಿ ಪ್ರತಿ ತಿಂಗಳು ಒಂದು ಹೆಗ್ ಹೊರಬರುತ್ತದೆ. ಈ ಸಮಯದಲ್ಲಿ ಗರ್ಭಧಾರಣೆ ಆಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಗಂಡಸರಲ್ಲಿ ವೀರ್ಯಾಣುಗಳು ಇರುತ್ತವೆ ಮತ್ತು ಹೆಂಗಸರಲ್ಲಿ ಹೆಗ್ ಇರುತ್ತೆ. ಗಂಡಸಿನ ವೀರ್ಯಾಣುಗಳು ಮತ್ತು ಹೆಂಗಸಿನ ಹೆಗ್ ಒಂದಾದಾಗ ಗರ್ಭಧಾರಣೆ ಆಗುತ್ತದೆ. ಮತ್ತೆ ಹೆಂಗಸರಲ್ಲಿ ರಿಲೀಸ್ ಆಗುವಂತ ಹೆಗ್ ಹೊರಬಂದ ನಂತರ ಅದು ಸುಮಾರು 12ರಿಂದ 24 ಗಂಟೆಗಳವರೆಗೆ ಮಾತ್ರ ಜೀವಂತವಾಗಿರುತ್ತದೆ. ಆದರೆ ಗಂಡಸಿನ ವೀರ್ಯಾಣುಗಳು ಹೆಂಗಸರ ದೇಹದಲ್ಲಿ ಸುಮಾರು 3ರಿಂದ 5 ದಿನಗಳವರೆಗೆ ಜೀವಂತವಾಗಿರುತ್ತವೆ. ಆದ್ದರಿಂದ ಹೆಗ್ ಹೊರಬರುವ ದಿನದ ಮೊದಲು 5 ದಿನಗಳು ಮತ್ತು ಹೆಗ್ ಹೊರಬರುವ ದಿನ ಗರ್ಭಧಾರಣೆಗೆ ಅತ್ಯುತ್ತಮ ಸಮಯ ಎಂದು ಹೇಳಲಾಗುತ್ತದೆ. ಈಗ ಹೆಗ್ ಯಾವಾಗ ಹೊರಬರುತ್ತದೆ ಅನ್ನೋದನ್ನ ನೋಡೋಣ. ಪೀರಿಯಡ್ಸ್ ಪ್ರತಿ 26 ದಿನಗಳಿಗೊಮ್ಮೆ ಬರುತ್ತಿದ್ದರೆ ಸಾಮಾನ್ಯವಾಗಿ 12ನೇ ದಿನದ ಸುತ್ತಮುತ್ತ ಹೆಗ್ ಹೊರಬರುತ್ತದೆ. ಅಂದ್ರೆ ಪ್ರತಿ ತಿಂಗಳು 26 ದಿನಕ್ಕೆನೆ ನೀವು ಪೀರಿಯಡ್ಸ್ ಆಗ್ತಾ ಇದ್ರೆ 12ನೇ ದಿನಕ್ಕೆ ಹೆಗ್ ಬರ್ಬೋದು, ಇಲ್ಲ 11ಕ್ಕೆ ಬರ್ಬೋದು, ಇಲ್ಲ 10ಕ್ಕೆ ಬರ್ಬೋದು, ಇಲ್ಲ 12ಕ್ಕೆ ಬರ್ಬೋದು, ಇಲ್ಲ 13ಕ್ಕೆ ಬರ್ಬೋದು, 14ಕ್ಕೆ ಬರ್ಬೋದು. ಸೊ ಈ ಟೈಮಲ್ಲಿ ನೀವು ಓವ್ಯುಲೇಷನ್ಸ್ ಮಾಡಿದ್ರೆ ಗರ್ಭಧಾರಣೆ ಆಗುವ ಚಾನ್ಸಸ್ ಇರುತ್ತೆ. ಅದೇ ರೀತಿ 28 ದಿನಗಳಿಗೊಮ್ಮೆ ಬರುತ್ತಿದ್ದರೆ ಸಾಮಾನ್ಯವಾಗಿ 14ನೇ ದಿನದ ಸುತ್ತಮುತ್ತ ಹೆಗ್ ಹೊರಬರುತ್ತೆ. ಅದೇ ರೀತಿ 30 ದಿನಗಳಿಗೊಮ್ಮೆ ಬರುತ್ತಿದ್ದರೆ ಸಾಮಾನ್ಯವಾಗಿ 16ನೇ ದಿನದ ಸುತ್ತಮುತ್ತ ಬರುವುದು. ಅದೇ ರೀತಿ 32 ದಿನಗಳಿಗೊಮ್ಮೆ ಬರುತ್ತಿದ್ದರೆ ಸಾಮಾನ್ಯವಾಗಿ 18ನೇ ದಿನದ ಸುತ್ತಮುತ್ತ ಹೆಗ್ ಹೊರಬರುತ್ತದೆ. ಆದ್ದರಿಂದ ನಿಮ್ಮ ಪೀರಿಯಡ್ಸ್ ಎಷ್ಟು ದಿನಗಳಿಗೊಮ್ಮೆ ಬರುತ್ತದೆ ಅನ್ನೋದನ್ನ ತಿಳಿದುಕೊಂಡ್ರೆ ಗರ್ಭಧಾರಣೆಗೆ ಸೂಕ್ತವಾದ ದಿನಗಳನ್ನ ಸುಲಭವಾಗಿ ಗುರುತಿಸಬಹುದು. ಮತ್ತೆ ಏನಂದ್ರೆ ಸ್ನೇಹಿತರೆ, ಲೇಡೀಸ್ ಅಲ್ಲಿ ಹೆಗ್ ರಿಲೀಸ್ ಆದಾಗ ಆ ಹೆಗ್ ಬಂದು 1 ದಿನ ಮಾತ್ರ ಜೀವಂತವಾಗಿರುತ್ತೆ. ಬಾಯ್ಸ್ ವೀರ್ಯಾಣು ಬಂದು 2ರಿಂದ 3 ದಿನ ಜೀವಂತ ಇರುತ್ತೆ. ಸೊ ಹೆಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತಂದ್ರೆ, ನೀವು 28 ದಿನಕ್ಕೆ ಏನಾದ್ರು ಪೀರಿಯಡ್ಸ್ ಆಗ್ತಿರುತ್ತೆ, 12ನೇ ದಿನ 28ರಿಂದ ನೆಕ್ಸ್ಟ್ 12 ದಿನ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಂಡು 12ನೇ ದಿನಕ್ಕೆ ನಿಮ್ಗೆ ಎಗ್ ರಿಲೀಸ್ ಆಗುತ್ತೆ. ಆ ಎಗ್ ರಿಲೀಸ್ ಆದಂತಹ 2-3 ದಿನ ಹಿಂದೆ 2-3 ದಿನ ಮುಂದೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಆದಂತಹ ಸಮಯದಲ್ಲಿ ನೀವೇನಾದ್ರೂ ಓವ್ಯುಲೇಷನ್ಸ್ ಮಾಡಿದ್ರೆ ಆವಾಗ ಗರ್ಭಧಾರಣೆ ಆಗುವ ಸಾಧ್ಯತೆಗಳು ಇರುತ್ತೆ. ಮುಂದೆ ಸರಿಯಾದ ದಿನಗಳಲ್ಲಿ ದಾಂಪತ್ಯ ಜೀವನ ನಡೆಸುವುದು. ಸ್ನೇಹಿತರೆ, ಗರ್ಭಧಾರಣೆಗೆ ಕೇವಲ ಹೆಗ್ ಹೊರಬರುವ ದಿನ ಮಾತ್ರ ಮುಖ್ಯ ಅಲ್ಲ, ಅದಕ್ಕಿಂತ ಮೊದಲು ಇರುವ ಕೆಲವು ದಿನಗಳು ಮುಖ್ಯವಾಗಿರುತ್ತವೆ. ಯಾಕಂದ್ರೆ ಗಂಡಸಿನ ವೀರ್ಯಾಣುಗಳು ಹೆಂಗಸರ ದೇಹದಲ್ಲಿ 3ರಿಂದ 5 ದಿನಗಳವರೆಗೆ ಜೀವಂತವಾಗಿರುತ್ತವೆ. ಆದ್ದರಿಂದ ಹೆಗ್ ಹೊರಬರುವ ದಿನದ ಮೊದಲು 5 ದಿನಗಳು ಮತ್ತು ಎಗ್ ಹೊರಬರುವ ದಿನ ದಾಂಪತ್ಯ ಜೀವನ ನಡೆಸಿದರೆ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚಾಗುತ್ತದೆ. ಪ್ರತಿದಿನ ಇರಲೇಬೇಕು ಅನ್ನೋದಿಲ್ಲ, 1 ದಿನ ಬಿಟ್ಟು 1 ದಿನ ದಾಂಪತ್ಯ ಜೀವನ ನಡೆಸಿದರೂ ಸಾಕಾಗುತ್ತದೆ. ಮತ್ತೆ ಆರೋಗ್ಯಕರ ಆಹಾರ ಸೇವಿಸೋದು. ಗರ್ಭಧಾರಣೆ ಆಗಲು ಆರೋಗ್ಯಕರ ಆಹಾರ ತುಂಬಾ ಮುಖ್ಯ. ಹಣ್ಣುಗಳು, ಹಸಿರು ತರಕಾರಿಗಳು, ಬೇಳೆ, ಮೊಟ್ಟೆ, ಹಾಲು ಮತ್ತು ಒಳ್ಳೆಯ ಪ್ರೋಟೀನ್ ಇರುವ ಆಹಾರವನ್ನ ಸೇವಿಸಿ. ಜಂಕ್ ಫುಡ್ ಮತ್ತೆ ಅತಿಯಾಗಿ ಎಣ್ಣೆ ಇರುವ ಆಹಾರಗಳನ್ನ ಕಡಿಮೆ ಮಾಡುವುದು ಉತ್ತಮ. ದೇಹದ ತೂಕ ತುಂಬಾ ಹೆಚ್ಚಾಗಿದ್ದರೂ ಅಥವಾ ತುಂಬಾ ಕಡಿಮೆ ಇದ್ದರೂ ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಫೋಲಿಕ್ ಆಸಿಡ್ ಮಾತ್ರೆ ತೆಗೆದುಕೊಳ್ಳುವುದು. ಮಗುವಿಗಾಗಿ ಯೋಜನೆ ಮಾಡುತ್ತಿದ್ದರೆ ವೈದ್ಯರ ಸಲಹೆಯಂತೆ ಫೋಲಿಕ್ ಆಸಿಡ್ ಮಾತ್ರೆ ತೆಗೆದುಕೊಳ್ಳುವುದು ಒಳ್ಳೆಯದು. ಇದು ಮಗುವಿನ ಮೆದುಳು ಮತ್ತು ಬೆನ್ನುಹುರಿಯ ಸರಿಯಾದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಗರ್ಭಧಾರಣೆ ಆದ ನಂತರ ಮಾತ್ರವಲ್ಲ, ಗರ್ಭಧಾರಣೆಗೆ ಪ್ರಯತ್ನಿಸುವ ಸಮಯದಲ್ಲೇ ಇದನ್ನ ಆರಂಭಿಸುವುದು. ಮತ್ತೆ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು. ಸಿಗರೇಟ್, ಬೀಡಿ, ತಂಬಾಕು ಮತ್ತು ಮದ್ಯಪಾನ ಗಂಡಸರು ಮತ್ತು ಹೆಂಗಸರು ಇಬ್ಬರು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತವೆ. ಇವು ಗಂಡಸರಲ್ಲಿ ವೀರ್ಯಾಣುಗಳ ಗುಣಮಟ್ಟವನ್ನ ಕಡಿಮೆ ಮಾಡಬಹುದು ಮತ್ತು ಹೆಂಗಸರಲ್ಲಿ ಗರ್ಭಧಾರಣೆಯ ಸಾಧ್ಯತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಮಗುವಿಗಾಗಿ ಯೋಜನೆ ಮಾಡುತ್ತಿದ್ದರೆ ಇವುಗಳಿಂದ ದೂರವಿರುವುದು ಉತ್ತಮ. ಮತ್ತೆ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳೋದು. ಹೆಚ್ಚು ಚಿಂತೆ, ಟೆನ್ಷನ್ ಮತ್ತೆ ಒತ್ತಡ ಇದ್ದರೆ ದೇಹದ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಯೋಗ, ಜ್ಞಾನ ಅಥವಾ ಮನಸ್ಸಿಗೆ ಇಷ್ಟವಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಮತ್ತೆ ರಾತ್ರಿ 7ರಿಂದ 8 ಗಂಟೆಗಳಷ್ಟು ನಿದ್ರೆ ಮಾಡುವುದು ಕೂಡ ಮುಖ್ಯ.
ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿ ಏನಂತಂದ್ರೆ ಪ್ರತಿದಿನ 30 ನಿಮಿಷಗಳಷ್ಟು ನಡೆಯುವುದು ಅಥವಾ ಲಘು ವ್ಯಾಯಾಮ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ದೇಹದ ತೂಕ ನಿಯಂತ್ರಣದಲ್ಲಿರುತ್ತದೆ ಮತ್ತು ದೇಹ ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ಆದರೆ ಅತಿಯಾಗಿ ವ್ಯಾಯಾಮ ಮಾಡುವುದು ಕೂಡ ಒಳ್ಳೆಯದಲ್ಲ. ಮತ್ತೆ ನೆಕ್ಸ್ಟ್ ಗಂಡಸರ ಆರೋಗ್ಯ. ಸೊ ಬಹಳ ಜನ ಗರ್ಭಧಾರಣೆ ಅಂದರೆ ಹೆಂಗಸರ ಆರೋಗ್ಯ ಮಾತ್ರ ಮುಖ್ಯ ಅಂತ ಅಂದ್ಕೊಳ್ತಾರೆ. ಆದರೆ ಗಂಡಸರ ಆರೋಗ್ಯವು ಅಷ್ಟೇ ಮುಖ್ಯ. ಆರೋಗ್ಯಕರ ಆಹಾರ, ಒಳ್ಳೆಯ ನಿದ್ರೆ ಮತ್ತೆ ಧೂಮಪಾನ, ಮದ್ಯಪಾನದಿಂದ ದೂರ ಇರುವುದು ಗಂಡಸರಿಗೂ. ಮತ್ತೆ ವೈದ್ಯರನ್ನ ಯಾವಾಗ ಭೇಟಿ ಮಾಡ್ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ವಯಸ್ಸು 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ದರೆ 1 ವರ್ಷ ಪ್ರಯತ್ನಿಸಿದರೂ ಗರ್ಭಧಾರಣೆ ಆಗದಿದ್ದರೆ ವೈದ್ಯರನ್ನ ಭೇಟಿ ಮಾಡಬಹುದು. ಮುಂದೆ 35 ವರ್ಷಕ್ಕಿಂತ ಹೆಚ್ಚು ವಯಸ್ಸಿದ್ದರೆ 6 ತಿಂಗಳ ಪ್ರಯತ್ನದ ನಂತರ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮತ್ತೆ ಪೀರಿಯಡ್ ಸರಿಯಾಗಿ ಬಾರದಿದ್ದರೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿದ್ದರೆ ಇನ್ನೂ ಬೇಗ ವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು. ಮತ್ತೆ ಸ್ನೇಹಿತರೆ, ಗರ್ಭಧಾರಣೆ ಪ್ರತಿಯೊಬ್ಬರಿಗೂ ವಿಭಿನ್ನ ಅನುಭವ ಆಗಿರುತ್ತೆ. ಕೆಲವರಿಗೆ ಬೇಗ ಆಗಬಹುದು, ಇನ್ನು ಕೆಲವರಿಗೆ ಸ್ವಲ್ಪ ಸಮಯ ಹಿಡಿಯಬಹುದು. ಆರೋಗ್ಯಕರ ಜೀವನ ಶೈಲಿ, ಸರಿಯಾದ ಸಮಯದ ಅರಿವು ಮತ್ತೆ ತಾಳ್ಮೆ ಇದ್ದರೆ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚಾಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.